ನಿನ್ನೆ ಒಂದು ರೀಲ್ಸ್ ಹಾಕಿದ್ದಲ್ಲ, ಆ ರೀಲ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಆಯಿತು. ಸೊ ಆ ವಿಡಿಯೋ ಉದ್ದೇಶ ಇದ್ದಿದ್ದು ನಂದು ಹಿಂಗೆ ಕಂಪ್ನಿಗಳಲ್ಲಿ ಲೇ ಆಫ್ ಆಗ್ತಿದೆ ಅಂತ ಹೆದರಿಸೋ ಉದ್ದೇಶ ಅಲ್ಲ. ಅದು ನಾನು ಏನು ಹೇಳಕ್ಕೆ ಹೋಗಿದ್ದೆ ಅಂದರೆ, ಈ ಥರ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಹಿಂಗೆ ಆಗ್ತಾ ಇರುತ್ತೆ, ಏನು ಅದರಲ್ಲೇನು ನೀವು ಕೆಲಸ ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಇದು ತಲೆನೋವು ಅನ್ನೋ ಥರ ತಲೆ ಕೆಡ್ಸ್ಕೊಂಬೇಡಿ, ಸಿಕ್ಕೇ ಸಿಗುತ್ತೆ. ಯಾಕಂದರೆ ನಾನು 2 years ಬ್ಯಾಕ್ ಅದೇ ಸಿಚುವೇಷನಲ್ಲಿದ್ದೆ, ಬಟ್ ಇವಾಗ ಕೆಲಸ ಮಾಡ್ತಾ 2 ವರ್ಷ ಆಯ್ತಲ್ಲ. ಸೊ ಅದು ಟೈಮ್ ಅಷ್ಟೇ, ಒಂದು ಟೈಮು, ಆ ಟೈಮ್ ಪಾಸ್ ಮಾಡೋವರೆಗೂ ನಾವು ಸ್ಟ್ರಾಂಗಾಗಿ ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು, ಆ ವಿಡಿಯೋದಲ್ಲಿ ಹೇಳೋ ಉದ್ದೇಶ ಆಗಿತ್ತು ಅಷ್ಟೇ. ಯಾಕಂದರೆ ಅದು ಎಷ್ಟೇ ಲೇ ಆಫ್ ಆಗಲಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮಾಸ್ ಲೇ ಆಫ್ ಮಾಡ್ತಾರಷ್ಟೇ. ಸಣ್ಣ ಪುಟ್ಟ ಕಂಪ್ನಿಗಳು ಇಬ್ಬರು ಅವ್ರ ಟೈಮ್ ಬಂದಾಗ ಮಾಡೇ ಮಾಡ್ತಾರೆ. ಸೊ ಮ್ಯಾಟ್ರ್ ಆಗೋದು ನಿಮ್ಮ ಸ್ಕಿಲ್ಸು. ನೀವು ಸ್ಕಿಲ್ಸಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಯಾರು ನಿಮ್ಮನ್ನೇನು ಮಾಡೋಲ್ಲ ಜಾಬಲ್ಲಿ. ಅದು ಜಾಯ್ನ್ ಆದಮೇಲೆ ಫ್ರೆಷರಾಗಿ ಜಾಯ್ನ್ ಆಗೋರಿಗೆ ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಅದೇ ನೀವು ಪ್ರಯತ್ನ ಮಾಡ್ತಾನೆ ಇರಬೇಕು, ಬಿಡಬಾರ್ದು ಅಂತ ಅಷ್ಟೇ. ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ಬೇಕಂತ ಇದ್ದೆ ಅಷ್ಟೇ. ತುಂಬ ವೇಕೆನ್ಸೀಸ್ ಇದೆ, ನನಗೆ ಗೊತ್ತಿರೋ ಕಡೆಯೇ ತುಂಬ ವೇಕೆನ್ಸಿಗಳಿದೆ. ಸೊ ಸಿಗುತ್ತೆ, ರೆಫರೆನ್ಸಿಗೆ ಟ್ರೈ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿ ಕಂಪ್ನಿ ಅಪ್ಲೈ ಮಾಡ್ತಾನೂ ನೀವು ಆ ಕಂಪ್ನಿಗೆ ತಕ್ಕಂತೆ, ಜಾಬ್ ಡಿಸ್ಕ್ರಿಪ್ಷನ್ ತಕ್ಕಂತೆ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ. ಸುಮ್ಮನೆ ಒಂದೇ ರೆಸ್ಯೂಮ್ನೇ ಎಲ್ಲ ಕಂಪ್ನಿಗೂ ಅಪ್ಲೋಡ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಜೈ ಶ್ರೀರಾಮ್. ಸೊ ಅದೊಂದು ಟ್ರಿಕ್ಸು.